ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರೀ ಚಾಮರಾಜೇಂದ್ರ ಝೂಲಾಜಿಕಲ್ ಗಾರ್ಡನ್ ಅಥವಾ ಶ್ರೀ ಚಾಮರಾಜೇಂದ್ರ ಮೃಗಾಲಯನ ಮೈಸೂರು ಝೂ ಅಂತಲೂ ಕರೀತಾರೆ. ಇದು ಮೈಸೂರಲ್ಲಿ ತುಂಬಾ ಫೇಮಸ್. ಮೈಸೂರಿಗೆ ಯಾರ್ಯಾರು ಒಂದು ಡೇ ಔಟ್ ಹೋಗಬೇಕು ಅಂತ ಅಂದ್ಕೊಂಡ್ರೆ ಇದು ಒಂದು ಲಿಸ್ಟಲ್ಲಿ ಇದ್ದೇ ಇರುತ್ತೆ. ಸೊ ಮೊದಲಿಗೆ ಅಂಡರ್ ಪಾಸಲ್ಲಿ ಹೋಗಬೇಕು. ಅದಕ್ಕಿಂತ ಮುಂಚೆ ಬ್ಯಾಗ್ಸ್ ಎಲ್ಲನೂ ಚೆಕ್ ಮಾಡ್ತಾರೆ. ಯಾಕೆ ಅಂತ ಅಂದರೆ ನಾವು ಹೊರಗಡೆಯಿಂದ ಯಾವುದೇ ಥರದ ಫುಡ್ ಐಟಮ್ನ ತೊಗೊಂಡು ಹೋಗೋ ಆಗಿಲ್ಲ. ಅಲ್ಲಿ ಆ್ಯನಿಮಲ್ಸ್ಗೆ ಫೀಡ್ ಮಾಡಿ ಡಿಸ್ಟರ್ಬ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ಒಂದು ಚೆಕಿಂಗ್ ಪ್ರಾಸೆಸ್ನ ಇಟ್ಟಿದ್ದಾರೆ. ಸೊ ನಿಮ್ಮ ಬ್ಯಾಗಲ್ಲಿ ಯಾವುದೇ ಥರದ ಫುಡ್ನ ಸಿಕ್ಕಿದ್ರೆ ಅದನ್ನು ಡಸ್ಟ್ಬಿನ್ಗೆ ಹಾಕಿಬಿಡ್ತಾರೆ. ಹಾಗೆ ಈ ಒಂದು ಅಂಡರ್ ಪಾಸಲ್ಲಿ ಬಂದು ಈಚೆ ಬಂದರೆ ಟಿಕೆಟ್ಸ್ ತೊಗೊಳೋಕ್ಕೆ ಕ್ಯೂ ಇದೆ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ನಮಗೆ ವೀಕೆಂಡ್ ಆಗಿದ್ದರಿಂದ ತುಂಬಾ ಕಷ್ಟ ಆಯಿತು ವೆಹಿಕಲ್ ಪಾರ್ಕ್ ಮಾಡೋದಕ್ಕೆ. ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರಷ್ಟು ಸ್ಟ್ರಗಲ್ ಮಾಡಿದ್ದೀವಿ. ಆ್ಯಂಡ್ ಲಗೇಜ್ ರೂಮ್ ಕೂಡ ಇದೆ. ನಿಮ್ಮ ಲಗೇಜ್ನ ಇಟ್ಬಿಟ್ಟು ಆರಾಮಾಗಿ ಸುತ್ತಾಡ್ಬೋದು. ಹಾಗೆ ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ಸಿಗುತ್ತೆ. ನಾವು ಹೋಗಿದ್ದ ಟೈಮಿಗೆ ಇರಲಿಲ್ಲ, ಮಧ್ಯಾಹ್ನದ ಹೊತ್ತು ಇರುತ್ತೆ. ಹಾಗೆ ಅಡಲ್ಟ್ ಫೀ ಬಂದು ಒಂದು ಎಂಟ್ರಿ ಚಾರ್ಜ್ ಬಂದು 100 ರೂಪೀಸ್ ಆಗುತ್ತೆ. ಆ್ಯಂಡ್ ಕಿಡ್ಸ್ಗೆ ಜಸ್ಟ್ 50 ರೂಪೀಸ್ ಇರುತ್ತೆ ಅಷ್ಟೇ. ಇವರ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 8:30ಗೆ ಓಪನ್ ಆದರೆ ಈವ್ನಿಂಗ್ 5:30ಗೆ ಕ್ಲೋಸ್ ಆಗುತ್ತೆ. ಹಾಗೆ ಟ್ಯೂಸ್ಡೇಸ್ ಕ್ಲೋಸ್ಡ್ ಆಗಿರುತ್ತೆ. ಸೊ ಯಾರೇ ಪ್ಲ್ಯಾನ್ ಮಾಡ್ತಿದ್ರು ಮೈಸೂರು ಝೂಗೆ ಹೋಗಬೇಕು ಅಂತ ಅಂದರೆ ಟ್ಯೂಸ್ಡೇಸ್ ಹೋಗೋಕ್ಕೆ ಹೋಗಬೇಡಿ, ಟ್ಯೂಸ್ಡೇಸ್ ಕ್ಲೋಸ್ಡ್ ಆಗಿರುತ್ತೆ. ಆ್ಯಂಡ್ ಟೈಮಿಂಗ್ಸ್ ಕೂಡ ನೆನಪಿರಲಿ, 8:30ಗೆ ಬೆಳಿಗ್ಗೆ ಓಪನ್ ಆದರೆ ಈವ್ನಿಂಗ್ 5:30ಗೆ ಕ್ಲೋಸ್ ಆಗುತ್ತೆ. ಹಾಗೆ ಇದರ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಎಸ್ಟಾಬ್ಲಿಷ್ ಆಗಿದ್ದು 1892 ವಿತ್ ಜಸ್ಟ್ 10.2 acres ಆಫ್ ಲ್ಯಾಂಡ್. ಅಷ್ಟೇ 10.2 acres ಲ್ಯಾಂಡಲ್ಲಿ ಸ್ಟಾರ್ಟ್ ಆಗಿದ್ದು 1892. ಅದಾದಮೇಲೆ 1907 ಅಂದರೆ 1907 ಒಂದು ಎಡಿಷ್ನಲಿ 6.22 acresನ ಇನ್ಕ್ಲೂಡ್ ಮಾಡ್ಕೊತಾರೆ. ಅಷ್ಟು ಜಾಗನ ಇನ್ಕ್ಲೂಡ್ ಮಾಡ್ಕೊತಾರೆ. ಸೊ 10.2 + 6.22 acres ಲ್ಯಾಂಡಷ್ಟು ಇರುತ್ತೆ 1907. ಅದೇ ಒಂದು 1907 ಫಾರ್ ದ ಫಸ್ಟ್ ಟೈಮ್ ಲಾರ್ಜ್ ಏಪ್ ಎನ್ಕ್ಲೋಷರ್ ಬಿಲ್ಟ್ ಮಾಡ್ತಾರೆ ಇಂಡಿಯಾದಲ್ಲಿ. ಸೊ ಅದು ಬಂದು ಮೈಸೂರು ಝೂನಲ್ಲಿ ಆಗಿರುತ್ತೆ. ಅದಾದಮೇಲೆ 1909 ಝೂನ ರೀನೇಮ್ ಮಾಡ್ತಾರೆ ಆಫ್ಟರ್ ದ ಫೌಂಡರ್ ಶ್ರೀ ಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಮಿಸ್ಟರ್ GH ಕ್ರೂಂಬೆಗಲ್. ಅವರು ಒಬ್ಬರು ಜರ್ಮನ್ ಲ್ಯಾಂಡ್ಸ್ಕೇಪರ್ ಹಾಗೆ ಹಾರ್ಟಿಕಲ್ಚರಿಸ್ಟ್ ಆಗಿರ್ತಾರೆ. ಅವರೇ ಈ ಒಂದು ಬ್ಯೂಟಿಫುಲ್ ಆದ ಝೂನ ಕ್ರಿಯೇಟ್ ಮಾಡಿರೋ ಅಂಥದ್ದು. ಹಾಗಾಗಿ ಅವರ ಹೆಸರಲ್ಲಿ 1909 ಈ ಒಂದು ಮೈಸೂರು ಝೂನ ರೀನೇಮ್ ಮಾಡ್ತಾರೆ. ಹಾಗಾಗಿ ಶ್ರೀ ಚಾಮರಾಜೇಂದ್ರ ಒಡೆಯರ್ ಮೃಗಾಲಯ ಅಂತ ಇರುವಂಥದ್ದು. ಆ್ಯಂಡ್ ದೆನ್ 1948 ಅಡ್ಮಿನಿಸ್ಟ್ರೇಷನ್ ಆಫ್ ಮೈಸೂರು ಝೂನ ಟ್ರಾನ್ಸ್ಫರ್ ಮಾಡ್ತಾರೆ ಟು ದ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ಆವಾಗ ಇನ್ನೊಂದು 50 acres ಅಷ್ಟು ಕೆನ್ಸಿಂಗ್ಟನ್ ಗಾರ್ಡನ್ನ ಎಕ್ವೈರ್ ಮಾಡ್ಕೊತಾರೆ. ಸೊ ಟೋಟಲಿ 78 acres ಅಷ್ಟು ಲ್ಯಾಂಡ್ ಆಗುತ್ತೆ ಫಾರ್ ಮೈಸೂರು ಝೂ 1948. ಹಾಗೆ ಇಲ್ಲಿ ಸಾಕಷ್ಟು ಸ್ಪೀಸೀಸ್ಗಳಿದ್ದಾವೆ. ನೀವಿಲ್ಲಿ ನೋಡ್ಬೋದು. ತುಂಬಾ ಬರ್ಡ್ಸ್ ಇದೆ, ರೆಪ್ಟೈಲ್ಸ್ ಇದೆ, ಆ್ಯನಿಮಲ್ಸ್ ಇದೆ. ಹಾಗೆ ಇಲ್ಲಿ 8 ಟೈಪ್ಸ್ ಆಫ್ ಮಂಕೀಸ್ ಕೂಡ ಇದೆ. ಆ್ಯಂಡ್ ದೆನ್ 1960 1960 ಇಂಡಿಯನ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಬಂದು ಒಂದು ರೆಕಮೆಂಡ್ ಮಾಡುತ್ತೆ ಟು ಡೆಸಿಗ್ನೇಟ್ ಮೈಸೂರು ಝೂ ಆ್ಯಸ್ ನ್ಯಾಷನಲ್ ಬ್ರೀಡಿಂಗ್ ಸೆಂಟರ್ ಆಫ್ ವೈಲ್ಡ್ ಅನಿಮಲ್ಸ್. ಅದಾದಮೇಲೆ 100% ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬಂದು ಇಂಡಿಯನ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ನೇ ಒಂದು ಸ್ಪಾನ್ಸರ್ ಮಾಡುತ್ತೆ. ಬಟ್ ಇವಾಗ ಇದೊಂದು ಸೆಲ್ಫ್ ಸಸ್ಟೈನ್ಡ್ ಝೂ ಅಂತ ಹೇಳ್ತಾರೆ. ಯಾಕಂತ ಅಂದರೆ ಅಲ್ಲಿ ಏನು ರೆವೆನ್ಯೂ ಬರುತ್ತೆ ಅದರಲ್ಲೇ ಸಸ್ಟೈನ್ ಆಗ್ತಾ ಇದೆಯಂತೆ. ಹಾಗಾಗಿ ಇದು ಇವಾಗ ಸದ್ಯಕ್ಕೆ ಅಂದರೆ 2025 ಇಟ್ಸ್ ಅ ಸೆಲ್ಫ್ ಸಸ್ಟೈನಬಲ್ ಝೂ ಅಂತ ಆಗಿದೆ. ಹಾಗೆ 1972 ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಕ್ವೈರ್ ಮಾಡ್ಕೊತಾರೆ. ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು ಅಡ್ಮಿನಿಸ್ಟ್ರೇಷನ್ನ ನೋಡ್ಕೊತಾರೆ 1972. ಹಾಗೆ 1976 ಒಂದು ಕಾರಂಕಿ ಲೇಕನ್ನು ಎಕ್ವೈರ್ ಮಾಡ್ಕೊತಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಸಾಕಷ್ಟು ಬೇರೆ ಬೇರೆ ಥರದ ಒಂದು ಮಂಕೀಸ್ಗಳಿದ್ದಾವೆ, ಚಿಂಪಾಂಜಿ ಹಾಗೆ ಗೊರಿಲ್ಲಾ ಎಲ್ಲನೂ ಇದ್ದಾವೆ. ಆ್ಯಂಡ್ 1979 ಆ ಒಂದು ಮೈಸೂರು ಝೂ ಅಡ್ಮಿನಿಸ್ಟ್ರೇಷನ್ನ ಝೂ ಅಥಾರಿಟಿ ಆಫ್ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗೆಯೇ ಇಲ್ಲಿ ಒಂದಿಷ್ಟು ಸ್ಪಾನ್ಸರ್ಸ್ ಏನಿದೆಯಲ್ಲ ಇದೆಲ್ಲ ಇನ್ಫೋಸಿಸ್ ಕಡೆಯಿಂದನೂ ಸ್ಪಾನ್ಸರ್ಸ್ ಆಗಿದ್ದಾವೆ. ಆ್ಯಂಡ್ ಒಂದು ತುಂಬಾ ಆ್ಯನಿಮಲ್ಸ್ ಇದ್ದಾವೆ ಇಲ್ಲಿ. ನೀವು ಆರಾಮಾಗಿ ಮಕ್ಕಳಿಗಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ 1984
ಈ ಒಂದು ಆ್ಯನಿಮಲ್ ಅಡಾಪ್ಷನ್ ಸ್ಕೀಮ್ನ ಲಾಂಚ್ ಮಾಡ್ತಾರೆ. ಸೊ 1984 ಆ್ಯನಿಮಲ್ ಅಡಾಪ್ಷನ್ ಸ್ಕೀಮ್ ಲಾಂಚ್ ಮಾಡ್ತಾರೆ. ಹಾಗೆ ಕೂರ್ಗಿಹಳ್ಳಿ ರೆಸ್ಕ್ಯೂನು ಸ್ಟಾರ್ಟ್ ಆಗುತ್ತೆ 1984. ಆ್ಯಂಡ್ ಇವಾಗ 2025ಗೆ ನೋಡಿದ್ರೆ ನಾವು ಈ ಒಂದು ಮೈಸೂರು ಝೂ ಸ್ಟಾರ್ಟ್ ಆಗಿ 133 ಇಯರ್ಸ್ ಆಗಿದೆ. ಸೊ ನಂಬಕ್ಕೆ ಆಗಲ್ಲ 133 ವರ್ಷಗಳಾಗಿದೆ ಅಂತ. ಹಾಗೆ ಈ ಒಂದು ಜಾಗದಲ್ಲಿ ಎಲ್ಲಿ ಸ್ಟಾರ್ಟ್ ಆಗಿರುತ್ತಲ್ಲ, ಸೊ ಇಂದಿರಾನಗರದಲ್ಲಿ ಇರುವಂಥದ್ದು ಮೈಸೂರು ಝೂ, ಅದೆಲ್ಲಿ ಸ್ಟಾರ್ಟ್ ಆಗಿರುತ್ತಲ್ಲ ಅಲ್ಲೇ ಅವರು ಜಾಗನ ಅಕ್ವೈರ್ ಮಾಡಿಕೊಂಡು ಹಾಗೆಯೇ ಅಂದರೆ ತುಂಬಾ ದೊಡ್ಡದಾಗಿ ಒಂದು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಬ್ಯೂಟಿಫುಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೀವು ಇದನ್ನು ನೋಡ್ಬೋದು. ಒಂದು ಜಲತರಂಗಿಣಿ ಅಂತ ಇದೆ. ಇಲ್ಲಿ ಒಂದಿಷ್ಟು ಜನ ಫೋಟೋಸ್ಗೆ ಅಂತಲೇ ಬರ್ತಾರೆ. ಸೊ ಫೋಟೋಸು ಹಾಗೆ ವೀಡಿಯೋಸ್ ಮಾಡೋದಕ್ಕೆ ಈ ಒಂದು ಜಾಗ ಚೆನ್ನಾಗಿದೆ, ಜಲತರಂಗಿಣಿ ಅಂತ. ಹಾಗೆ ಅಲ್ಲಲ್ಲೇ ಮ್ಯಾಪ್ಸ್ ಕೂಡ ಇದೆ. ಸೊ ನೀವು ಎಲ್ಲಿದ್ದೀರಾ, ಇವಾಗ ಯಾವ ಸ್ಪಾಟಲ್ಲಿದ್ದೀರಾ, ಇನ್ನೂ ಎಷ್ಟು ದೂರ ನಡಿಬೇಕಾಗುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಕೋಬೋದು. ಆ್ಯಂಡ್ ಈ ಒಂದು ಮೈಸೂರು ಝೂ ಬಂದು ಇವಾಗ ಟೋಟಲಿ 113 ಎಕರ್ಸ್ ಲ್ಯಾಂಡಲ್ಲಿ ಸ್ಪ್ರೆಡ್ ಆಗಿದೆ. ಆ್ಯಂಡ್ ಇನ್ನೊಂದು ಒಳ್ಳೆಯ ವಿಷಯ ಏನಪ್ಪ ಅಂತ ಅಂದರೆ, ಸೊ ಈ ಒಂದು ಮೈಸೂರು ಝೂ ಎಲ್ಲೂ ಜಾಗ ಬೇಕು ಅಂತ ಬೇರೆ ಕಡೆ ರಿಪ್ಲೇಸ್ ಆಗದೆ ಒಂದೇ ಜಾಗದಲ್ಲೇ ಹಾಗೆ ಅವರು ಜಾಗನ ಅಕ್ವೈರ್ ಮಾಡಿಕೊಂಡು ದೊಡ್ಡದು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಕೂಡ ಇದೆ. ಹಾಗೆ ನಿಮಗೆ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ. ಆ್ಯಂಡ್ ಕ್ಲೀನಾಗಿ ಕೂಡ ಇದೆ. ಹಾಗೆಯೇ ಇಲ್ಲಿ ಟೋಟಲಿ 1450 ಸ್ಪೆಸಿಮನ್ ಇದೆ, ಬಿಲಾಂಗಿಂಗ್ ಟು 168 ಸ್ಪೀಸೀಸ್. ಆ್ಯಂಡ್ ದೇ ಆರ್ ರೆಪ್ರೆಸೆಂಟಿಂಗ್ ಮೋರ್ ದ್ಯಾನ್ 30 ಕಂಟ್ರೀಸ್. ನೀವು ಯಾವುದೇ ಒಂದು ಆ್ಯನಿಮಲ್ನ ನೋಡೋಕ್ಕೆ ಹೋದರೆ ಅಲ್ಲಿ ನಿಮಗೆ ಯಾವ ದೇಶದಿಂದ ಬಂದಿರುವಂಥದ್ದು, ಹಾಗೆ ಅದಕ್ಕೆ ಎಷ್ಟು ಒಂದು ಲೈಫ್ ಸ್ಪ್ಯಾನ್ ಇರುತ್ತೆ ಆ್ಯಂಡ್ ಎಷ್ಟು ತಿನ್ನುತ್ತೆ ಅವೆಲ್ಲದನ್ನು ಹಾಕಿರ್ತಾರೆ. ಆ್ಯಂಡ್ ಈ ಎಲೆಕ್ಟ್ರಿಕ್ ವೆಹಿಕಲ್ ನೀವು ಏನು ನೋಡಿದ್ರಲ್ಲ ಅದು ಬಂದು 2 o'clock ಹಾಗೆಲ್ಲ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಇದು ರಾಯಲ್ ಹೆರಿಟೇಜ್ ಸ್ಕ್ವೀಸ್ ಒಂದು ಕೇಜು. ಆ್ಯಂಡ್ ಬ್ಯೂಟಿಫುಲ್ ಆದ ಪ್ಲ್ಯಾಂಟೇಷನ್ ಕೂಡ ಇದೆ. ಹಾಗೆ ಬೈ ಮಾಡೋದಕ್ಕೆ ಒಂದಿಷ್ಟು ಐಟಮ್ಸ್ ತೊಗೊಳೋದಕ್ಕೆ ನಿಮಗೆ ಒಂದು ಶಾಪ್ ಕೂಡ ಇದೆ. ಬಟ್ ನಾವು ಅದರೊಳಗಡೆ ಹೋಗಿಲ್ಲ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಕ್ಯಾಂಟೀನ್ ಅಥವಾ ಕ್ಯಾಫೆಟೇರಿಯಾ ಇದೆ. ಯಾಕೆ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ನೋಡಿದ ಮೇಲೆ ಆಮೇಲೆ ಗೊತ್ತಾಯಿತು, ಓಕೆ ಇಲ್ಲೊಂದು ಕ್ಯಾಂಟೀನ್ ಇದೆ ಅಂತ. ಆ್ಯಂಡ್ ನಾವು 4 ಜನ ಇದ್ದಿದ್ದರಿಂದ ಸುಮಾರೆಲ್ಲ ಐಟಮ್ಸ್ನ ತೊಗೊಂಡು ಟ್ರೈ ಮಾಡಿದ್ವಿ. ಲಂಚ್ ಟೈಮ್ ಆಗಿದ್ದರಿಂದ ತುಂಬ ಏನು ತಿನ್ನೋಕ್ಕೆ ಹೋಗಲಿಲ್ಲ. ಎಲ್ಲ ಒಂದೊಂಥರ ತೊಗೊಂಡು ಟೇಸ್ಟ್ ಮಾಡಿದ್ವಿ. ಫುಡ್ ಎಲ್ಲ ಚೆನ್ನಾಗೇ ಇತ್ತು. ಮೊದಲಿಗೆ ಒಂದು ಸ್ವೀಟ್ ಕಾರ್ನ್ನ ತೊಗೊಂಡ್ವಿ, ಅಂದರೆ ಬಾಯ್ಲ್ಡ್ ಸ್ವೀಟ್ ಕಾರ್ನ್, ಹಾಗೆ ಚುರುಮುರಿ, ಸಮೋಸ ಆ್ಯಂಡ್ ದೆನ್ ಗುಲಾಬ್ ಜಾಮೂನ್ನ ತೊಗೊಂಡ್ವಿ. ಆ್ಯಂಡ್ ಕ್ಲೀನಾಗೂ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ವಾಶ್ರೂಮ್ಸ್ ಕೂಡ ಅಷ್ಟೇ, ನೀವು ಇಲ್ಲಿ ಹೋದರೆ ಕ್ಲೀನಾಗಿದೆ. ಆ್ಯಂಡ್ ಡ್ರಿಂಕಿಂಗ್ ವಾಟರ್ನೂ ಅಷ್ಟೇ, ಅಂದರೆ ಅಲ್ಲಲ್ಲೇ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇದೆ. ಹಾಗೆ ಈ ಒಂದು ವಿರಾಟ್ ಅನ್ನುವ ಒಂದು ಹಿಪ್ಪೋ ಇದೆ, ನೀವು ನೋಡ್ಬೋದು. ಆ್ಯಂಡ್ ಅದು ಹಿಂದೆ ತಿರುಗಿತ್ತು. ಅದಾದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದಮೇಲೆ ನಮಗೆ ಒಂದು ನೋಡೋದಕ್ಕೆ ಸಿಕ್ತು. ಹಾಗೆ ರೈನೋ ಇದೆ, ಆ್ಯಂಡ್ ದೆನ್ ಎಮು ಅಂತಲೂ ಇದೆ, ಆಸ್ಟ್ರಿಚ್ ಇದೆ. ಸೊ ಸಾಕಷ್ಟು ವೆರೈಟೀಸ್ ಇದೆ. ಇಲ್ಲಿ ಈ ಒಂದು ಲೇಕಲ್ಲಿ ಸ್ವಲ್ಪ ಸ್ಮೆಲ್ ಬರ್ತಾಯಿತ್ತು. ಇದೊಂದನ್ನು ಅವರು ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೆ ಡಿಯರ್ ಕೂಡ ಇದೆ. ಆ್ಯಂಡ್ ಎಲಿಫೆಂಟ್ಸ್ ಇದೆ. ನೀವು ನನ್ನ ವೀಡಿಯೋದಲ್ಲಿ ನೋಡ್ಬೋದು. ನಾನು ಎಷ್ಟಾಗುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಎಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮೈಸೂರು ಝೂನಲ್ಲಿ ಏನೇನಿದೆ ಅಂತ. ಆ್ಯಂಡ್ ದೆನ್ ಸ್ನೇಕ್ಸ್ ಅಂತೂ ತುಂಬಾ ವೆರೈಟೀಸ್ ಇದೆ. ನೀವು ಇಲ್ಲಿ ನೋಡ್ಬೋದು ಜನ ಎಲ್ಲ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತ. ಸೊ ಇದೆಲ್ಲ ಬಾಕ್ಸಸ್ಸಲ್ಲಿ ಇರುತ್ತಲ್ಲ, ಹಾಗಾಗಿ ಒಬ್ಬೊಬ್ಬರೇ ಮುಂದೆ ಹೋಗಿ ನೋಡಬೇಕಾಗುತ್ತೆ. ಆ್ಯಂಡ್ ಹತ್ತಿರದಲ್ಲಿ ನೋಡಿದ್ರೆ ಮಾತ್ರ ಅದು ಕಾಣಿಸೋದು. ಹಾಗಾಗಿ ಜನ ಜಾಸ್ತಿನೇ ತುಂಬಿಕೊಂಡಿದ್ದಾರೆ. ಸೊ ಈ ಎಲ್ಲ ಹಾವುಗಳು ನೀವೇನು ನೋಡ್ತಾ ಇದ್ರಲ್ಲ ಅದರ ಎಲ್ಲದ್ರದ್ದು ಹೆಸರು ಕೂಡ ಇದೆ. ಇದು ಬಂದು ರಾಕ್ ಪೈಥಾನು. ಹಾಗೆ ಇದು ರ್ಯಾಟ್ ಸ್ನೇಕ್ ಅಂತ. ಸೊ ಸ್ನೇಕ್ಸ್ನ ನೋಡೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಅಷ್ಟೊಂದು ಒಂದು ಚೆನ್ನಾಗಿ ಅಂತ ಅನಿಸೋದಿಲ್ಲ, ಚೆನ್ನಾಗಿದೆ ಅಂತ. ಬೇರೆ ಯಾವುದೇ ಒಂದು ಆ್ಯನಿಮಲ್ಸ್ನ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಬಟ್ ಸ್ನೇಕ್ಸ್ನ ನೋಡೋದಕ್ಕೆ ಏನೋ ಒಂಥರ ಭಯ ಅಂತ ಅನಿಸುತ್ತೆ. ಹಾಗೆ ಈ ಒಂದು ವಿಡಿಯೋ ಯಾವುದೇ ಥರದ ಪೇಯ್ಡ್ ಪಾರ್ಟ್ನರ್ಶಿಪ್ ಅಥವಾ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನಾನು ಹೋದಾಗ ನಾನು ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡ್ತಾ ಇರೋದಷ್ಟೇ. ಸೊ ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್ ದಟ್ ಐ ಆಮ್ ಶೇರಿಂಗ್ ವಿತ್ ಯು ಪೀಪಲ್. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಎಮು ಕೂಡ ಇದೆ, ಆಸ್ಟ್ರಿಚಸ್ ಇದೆ, ಅಲ್ಲಲ್ಲೇ ಪಾರ್ಕ್ಸ್ ಕೂಡ ಮಾಡಿದ್ದಾರೆ. ಒಂದು ಸ್ವಲ್ಪ ಹೊತ್ತು ನೀವು ಕೂತ್ಕೊಂಡ್ಬಿಟ್ಟು ರಿಲ್ಯಾಕ್ಸ್ ಮಾಡಿ ಹೊರಡ್ಬೋದು.
ಆ್ಯಂಡ್ ತುಂಬಾ ದೊಡ್ಡದಾಗಿರೋದ್ರಿಂದ ತುಂಬ ಹೊತ್ತು ತೊಗೊಳುತ್ತೆ, ಆಲ್ಮೋಸ್ಟ್ 2 hours ಅಷ್ಟು ತೊಗೊಳುತ್ತೆ. ಆ್ಯಂಡ್ ಜಿರಾಫ್ ಎಲ್ಲಿದೆ ಅಂತ ಅನ್ಕೊತಿದ್ದೆ, ಲಾಸ್ಟಲ್ಲಿ ಇಟ್ಟಿದ್ದಾರೆ ಜಿರಾಫ್ನ. ಸೊ ನೀವು ಇಲ್ಲಿ ನೋಡ್ಬೋದು ಜನ ತುಂಬಿಕೊಂಡಿದ್ದಾರೆ. ಸೊ ಎಂಡಿಂಗಲ್ಲಿ ಜಿರಾಫ್ಗಳನ್ನ ಇಟ್ಟಿದ್ದಾರೆ. ಎಲಿಫೆಂಟ್ಸ್ ಮತ್ತು ಜಿರಾಫ್ನ ನೋಡೋದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ, ಈ ಒಂದು ಡಿಫ್ರೆಂಟ್ ಕ್ರೀಚರ್ನ. ಸೊ ಕ್ರೀಮ್ ಕಲರ್ ಮೇಲೆ ಒಂಥರ ಡಾರ್ಕ್ ಬ್ರೌನ್ ಸ್ಪಾಟ್ಸ್ ನೋಡೋಕ್ಕೆ ಒಂಥರ ಮಜವಾಗಿರುತ್ತೆ. ಹಾಗೆ ಜಿರಾಫ್ನೆಲ್ಲ ನೋಡಿಕೊಂಡು ಅಲ್ಲಿಂದನೇ ಎಕ್ಸಿಟ್ ಇರೋವಂಥದ್ದು. ಸಸ್ಯ ಸಂತೆಯಲ್ಲಿ ನೀವೇನಾದರೂ ತೊಗೋಬೇಕು, ಸ್ಯಾಪ್ಲಿಂಗ್ನ ಒಂದು ಪ್ಲ್ಯಾಂಟ್ನ ತೊಗೋಬೇಕು ಅಂತ ಅಂದರೆ ನೀವು ಖಂಡಿತವಾಗ್ಲೂ ತೊಗೋಬೋದು. ಆ್ಯಂಡ್ ದೆನ್ ಅಲ್ಲಿಂದನೇ ಎಕ್ಸಿಟ್ ಇರೋವಂಥದ್ದು. ಎಕ್ಸಿಟಿಂದ ಮತ್ತೆ ನಮಗೆ ಆ ಒಂದು ಅಂಡರ್ ಪಾಸ್ ಸಿಗುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.